ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 6/8 ಫೈನಲ್ ಟಾರ್ಗೆಟ್. ಬಿಎಸ್ವೈಗೆ ಅವರೇ ಶ್ರೀರಕ್ಷೆ. ಆಪ್ತರಿಗೆ ಪಟ್ಟ. 130 ಕ್ಷೇತ್ರಕ್ಕೆ ದುಡ್ಡು. ಲಾಸ್ಟ್ ಶಿಕಾರಿಗೆ ಸಜ್ಜಾದ್ರ ಸಿಎಂ. ಮುಂಬೈ ಟೀಮ್ ಬಿಎಸ್ವೈ ಟೀಮ್ಗೆ ಒಳಗೊಳಗೆ ಶುರುವಾಯ್ತಾ ನಡುಕ. ಇದೇ ಹೊತ್ತಿನ ವಿಶೇಷ 6/8 ಕ್ಲೈಮ್ಯಾಕ್ಸ್. 6/8 ಫೈನಲ್ ಟಾರ್ಗೆಟ್. ಬಿಎಸ್ವೈ ಅವರೇ ಶ್ರೀರಕ್ಷೆ. ಪದತ್ಯಾಗವನ್ನು ಮಾಡಿಸಬೇಕು ಅನ್ನುವಂತ ಪ್ರಯತ್ನಗಳೇನು ನಡೀತಾ ಇದೆಯಲ್ಲ, ಅದನ್ನ ಇಡೀ ಸಮಾಜ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಕ್ಷಕ್ಕೆ ಅಧಿಕಾರ ತಗೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಈ ವಯಸ್ಸಿನಲ್ಲಿ ಇರ್ತಿ ಇದು ಮಾಡ್ಕೊಂಡು ಹೋಗೋದು ಸರಿನಾ? ಇನ್ನು ಆ ಥರ ನಮ್ಮ ಕೇಂದ್ರದ ನಾಯಕರು ಯಾವುದೇ ರೀತಿಯಾದಂಥ ಒಂದು ಘೋಷಣೆಯನ್ನು ಏನು ಮಾಡಿಲ್ಲ. ಕುರ್ಚಿ ಅಲ್ಲಾಡ್ತದೆ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಆ ಥರದ್ದು ವಿಚಾರಗಳು ಇಲ್ಲ, ಏನೂ ಇಲ್ಲ. 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆಪ್ತರಿಗೆ ಪಟ್ಟ. 130 ಕ್ಷೇತ್ರಕ್ಕೆ ದುಡ್ಡು. ಲಾಸ್ಟ್ ಶಿಕಾರಿಗೆ ಸಜ್ಜಾದ್ರ ಸಿಎಂ. ಮುಂಬೈ ಟೀಮ್ ಬಿಎಸ್ವೈ ಟೀಮ್ಗೆ ಒಳಗೊಳಗೆ ಶುರುವಾಯ್ತಾ ನಡುಕ. ಚೀಫ್ ಮಿನಿಸ್ಟರ್ ಆದ್ಮೇಲೆ ಹೊಸ ಸರ್ಕಾರ ಬರ್ತದೆ, ಮಂತ್ರಿಗಳಿಗೆ ಇರೋರು ಇರ್ಬೋದು, ಕೆಲವರು ಬದಲಾವಣೆ ಆಗ್ಬೋದು, ಗೊತ್ತಿಲ್ಲ ನಮಗೆ. ಎಸ್, ಇದೇ ನೋಡಿ, ಹುಲಿಯ ಸಿದ್ದರಾಮಯ್ಯ ಹೇಳಿದ ಇದೊಂದು ಮಾತು ಈಗ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಹುಟ್ಟು ಹಾಕಿದೆ. ರಾಜ್ಯ ಬಿಜೆಪಿಯಲ್ಲಿ ಯಾವಾಗ ಏನು ಬೇಕಾದ್ರೂ ಆಗಬಹುದು. ಸಿಎಂ ಬದಲಾದ್ರೆ ಹೊಸ ಸರ್ಕಾರ ಬರಬಹುದು, ಮಂತ್ರಿಗಳು ಈಗಿರೋರು ಇರಬಹುದು, ಕೆಲವರು ಬದಲಾವಣೆ ಆಗಬಹುದು, ನನಗೆ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಬಹುದು ಅಂತ ಹೇಳಿದ ಸಿದ್ದರಾಮಯ್ಯ ರಾಜ್ಯ ಬಿಜೆಪಿಯಲ್ಲಿ ಹೊಸ ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಮಾತಿನಿಂದ ಮುಂಬೈ ಟೀಮ್ ಬಿಎಸ್ವೈ ಟೀಮ್ಗೆ ಒಳಗೊಳಗೆ ಶುರುವಾಯ್ತಾ ನಡುಕ. ಅಷ್ಟಕ್ಕೂ ಸಿಎಂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ದಿಲ್ಲಿ ಮಟ್ಟದಲ್ಲಿ ನಡೆಯುತ್ತಿರೋ ಚರ್ಚೆಗಳೇನು? ಜುಲೈ 26ಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ, ಅಥವಾ ಅದು ಆಗಸ್ಟ್ ಮೊದಲ ವಾರಕ್ಕೆ ಶಿಫ್ಟ್ ಆಯ್ತಾ? ಅಷ್ಟಕ್ಕೂ ಏನದು 6/8 ಕ್ಲೈಮ್ಯಾಕ್ಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಿಎಸ್ವೈ ನಾಯಕತ್ವ ಬದಲಾವಣೆಯ ವದಂತಿ ಇಂದು ನಿನ್ನೆ ಎದ್ದಲ್ಲ, ಕೆಲ ತಿಂಗಳುಗಳಿಂದ ಸದ್ದು ಮಾಡ್ತಾನೇ ಇದೆ. ಆದರೆ ಇತ್ತೀಚೆಗೆ ಸಿಎಂ ಬಿಎಸ್ವೈ ದಿಢೀರ್ ದಿಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದ ಮೇಲೆ ಈ ವಿಚಾರ ಕಾಡ್ಗಿಚ್ಚಿನಂತೆ ವ್ಯಾಪಿಸಿದೆ. ಇದೇ ಜುಲೈ 26ಕ್ಕೆ ಬಿಎಸ್ವೈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಪೂರ್ಣಗೊಳ್ಳುವ ಟೈಮಲ್ಲೇ ಬಿಎಸ್ವೈ ನಾಯಕತ್ವ ಬದಲಾವಣೆಯು ನಡೆದು ಹೋಗುತ್ತೆ ಅನ್ನೋ ಚರ್ಚೆಗಳು ಹೆಚ್ಚಾಗುತ್ತಿವೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಬಿಎಸ್ವೈ ದಿಲ್ಲಿಗೆ ಹೋಗಿ ಬಂದ ಕೂಡಲೇ ಸಿಎಂ ನಾಯಕತ್ವ ಬದಲಾವಣೆಯ ವದಂತಿ ದೊಡ್ಡ ಸದ್ದು ಮಾಡಿರಲಿಲ್ಲ. ಆದರೆ ಅದು ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಆಡಿಯೋ ಒಂದು ಭಾರಿ ಸಂಚಲನ ಮೂಡಿಸ್ತೋ, ಆಗ ಸಿಎಂ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ರೆಕ್ಕೆ ಪುಕ್ಕ ಹುಟ್ಕೊಂಡ್ವು. ಈ ಆಡಿಯೋ ನಂದಲ್ಲ ಅಂತ ಹೇಳಿ ಖುದ್ದು ಕಟೀಲ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೂ ಸಿಎಂ ನಾಯಕತ್ವ ಬದಲಾವಣೆ ಚರ್ಚೆಗಳು ಮಾತ್ರ ಕಡಿಮೆಯಾಗುತ್ತಿಲ್ಲ. ಅದರಲ್ಲೂ ಕಾಂಗ್ರೆಸ್ನ ಮಾಜಿ ಸಚಿವ ಎಂಬಿ ಪಾಟೀಲ್ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡುತ್ತಿದ್ದಂತೆ ಸಿಎಂ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಸುದ್ದಿಯಾಗುತ್ತಿದೆ. ಪಕ್ಷಕ್ಕೆ ಅಧಿಕಾರ ತಗೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಈ ವಯಸ್ಸಿನಲ್ಲಿ ಇರ್ತಿ ಇದು ಮಾಡ್ಕೊಂಡು ಹೋಗೋದು ಸರಿನಾ? ಅದನ್ನು ಅಷ್ಟೇ ನಾನು ಹೇಳ್ತೇನೆ. ಉಳಿದಿದ್ದೆಲ್ಲ ಅವರು ಆಂತರಿಕ ವಿಚಾರ. ಅವರು ಮುಖ್ಯಮಂತ್ರಿ ಆದಮೇಲೆ ಅಂತ ಘೋಷಣೆ ಮಾಡಿದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಸಮಾಜ ಅದನ್ನು ಬೆನ್ನತ್ತಿತ್ತು. ಸತ್ಯ ಇದೆ, ಅದಕ್ಕೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದಲ್ಲ. ಎಂಬಿ ಪಾಟೀಲ್ರ ಈ ಮಾತು ಬಿಜೆಪಿ ನಾಯಕರು ರೊಚ್ಚಿಗೇಳುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಯಡಿಯೂರಪ್ಪ ನಮ್ಮ ನಾಯಕರು, ಅವರು ಬದಲಾಗೋ ಚಾನ್ಸೇ ಇಲ್ಲ ಅಂತ ಹೇಳಿ ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಕೃಷಿ ಸಚಿವ ಬಿಸಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಈ ಥರ ಕಾಂಗ್ರೆಸ್ ಅವರು ಕುತಂತ್ರ ಮಾಡೋ ಅಂಥದ್ದನ್ನ ಫಸ್ಟ್ ನಿಲ್ಲಿಸಬೇಕು. ಇನ್ನು ಆ ಥರ ನಮ್ಮ ಕೇಂದ್ರದ ನಾಯಕರು ಯಾವುದೇ ರೀತಿಯಾದಂಥ ಒಂದು ಘೋಷಣೆಯನ್ನು ಏನು ಮಾಡಿಲ್ಲ. ಆ ಥರದ ಸುದ್ದಿನೂ ಇನ್ನೂ ನಮಗೆ ಯಾವುದೂ ರೀಚ್ ಆಗಿಲ್ಲ. ಏಕಾಏಕಿ ಈ ಥರ ಕಾಂಗ್ರೆಸ್ ಅವರು ಈ ಥರ ಏನೋ ಅವರ ಭಾಳ ಸಿಂಪತಿ ತೋರಿಸೋ ರೀತಿ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ. ಇದು ಯಡಿಯೂರಪ್ಪನವರು ಲಿಂಗಾಯತರ ಲೀಡರು, ವೀರಶೈವ ನಾಯಕರು, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವರು ಕೊಟ್ಟಿರಂಥ ಹೇಳಿಕೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಈ ಸಮುದಾಯದ
ಲಾಭವನ್ನು ಪಡ್ಕೋಬೇಕು ಅನ್ನೋಂಥ ದುರುದ್ದೇಶದಿಂದ ಹೇಳ್ಯಾರ ಅಂತೇಳಿ ನನಗೆ ಭಾವನೆ. ಯಾಕೆಂದರೆ MB ಪಾಟೀಲ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿದಾಗ ಇದರ ಗೂಢಾರ್ಥವನ್ನು, ಇದರ ಹಿನ್ನೆಲೆಯನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಇನ್ನು ಅದ್ಯಾವಾಗ ನಾಯಕತ್ವ ಬದಲಾವಣೆ ವದಂತಿ ಜೋರಾಯಿತೋ BSY ಆಪ್ತ ಶಾಸಕರು ಹಾಗೂ ಸಚಿವರು ಸಿಎಂ ನಿವಾಸಕ್ಕೆ ಮೇಲಿಂದ ಮೇಲೆ ಭೇಟಿ ನೀಡುತ್ತಿದ್ದಾರೆ. ಮಂಗಳವಾರ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ ಸಚಿವರಾದ ಸೋಮಣ್ಣ, ಬೊಮ್ಮಾಯಿ, ಕಾರಜೋಳ, ಶಾಸಕ ಸೋಮಶೇಖರ್ ರೆಡ್ಡಿ, ಅಮೃತ್ ದೇಸಾಯಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸಿಎಂ ಬದಲಾವಣೆ ವದಂತಿ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದು ಮುಂದೇನು ಮಾಡಬಹುದು ಅನ್ನೋದರ ಬಗ್ಗೆ ಪ್ಲಾನ್ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ ಅದೊಂದು ಮಾತು ವಲಸಿಗ ಸಚಿವರ ನಿದ್ದೆಗೆಡಿಸುತ್ತಿದೆ. ಚೀಫ್ ಮಿನಿಸ್ಟರ್ ಆದ್ಮೇಲೆ ಹೊಸ ಸರ್ಕಾರ ಬರ್ತದೆ, ಮಂತ್ರಿಗಳಿಗೆ ಇರೋರು ಇರ್ಬೋದು, ಕೆಲವರು ಬದಲಾವಣೆ ಆಗ್ಬೋದು, ಗೊತ್ತಿಲ್ಲ ನನಗೆ. ಹೌದು, ಭವಿಷ್ಯ ಹೇಳಲಿಲ್ಲ ನಾನು, ಇನ್ಫಾರ್ಮೇಶನ್. ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ಭವಿಷ್ಯ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ. ಭವಿಷ್ಯ ಹೇಳೋರಲ್ಲೂ ಕೂಡ ನಾನು ನಂಬಲ್ಲ. ನಾನು ಭವಿಷ್ಯ ಅಂತ ಹೇಳ್ಬೇಡ. ಆಲ್ ಇನ್ಫಾರ್ಮೇಶನ್ ವಾಟ್ ಐ ಗಾಟ್, ಆನ್ ದೋಸ್ ಇನ್ಫಾರ್ಮೇಶನ್ ಐ ಮೇಡ್ ದ ಸ್ಟೇಟ್ಮೆಂಟ್. ಎಸ್, ಕೇಳಿದ್ರಲ್ಲ ಸಿದ್ದರಾಮಯ್ಯ ಹೇಳಿದ್ದನ್ನ. ಈ ಹಿಂದೆ ಸಿಎಂ BSY ಬದಲಾಗ್ತಾರೆ ಅಂತ ಸಿದ್ದು ಭವಿಷ್ಯ ನುಡಿದಿದ್ರು. ಅದೇ ರೀತಿ ಈಗ ಸಿಎಂ ಬದಲಾದ್ರೆ ಸಂಪುಟ ಕೂಡ ಬದಲಾಗಬಹುದು ಅಂತ ಹೇಳಿ ವಲಸಿಗ ಸಚಿವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಸಿಎಂ ಬದಲಾದ್ರೆ ಸಂಪುಟವೂ ಬದಲಾಗುತ್ತಾ? ಹೌದು ವೀಕ್ಷಕರೇ, ಸಿದ್ದರಾಮಯ್ಯ ರಾಜ್ಯ ಬಿಜೆಪಿಯಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳುವ ಮೂಲಕ ಹೊಸ ಲೆಕ್ಕಾಚಾರವನ್ನು ಹುಟ್ಟುಹಾಕಿದ್ದಾರೆ. ಸಿಎಂ BSY ಒಂದು ವೇಳೆ ಬದಲಾದ್ರೆ ಸಿಎಂ ಸ್ಥಾನದಲ್ಲಿ ಕೂರೋ ಬೇರೊಬ್ಬರು ತಮ್ಮ ಸಚಿವ ಸಂಪುಟವನ್ನೇ ಬದಲಾಯಿಸಿಕೊಳ್ಳಬಹುದು. ಈಗಿರೋ ಕೆಲವರನ್ನ ಕೈಬಿಟ್ಟು ಹೊಸಬರನ್ನ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಅನ್ನೋ ಮಾತುಗಳು ಹರಿದಾಡುತ್ತಿವೆ. ಅಷ್ಟೇ ಅಲ್ಲ, ಹಾಗೇನಾದ್ರೂ ಸಂಪುಟ ಪುನರಚನೆ ಆದ್ರೆ ವಲಸಿಗ ಸಚಿವರನ್ನೂ ಕೈಬಿಡಬಹುದು ಅನ್ನೋ ಭೀತಿ ವಲಸಿಗ ಸಚಿವರನ್ನ ಕಾಡ್ತಾ ಇದೆ. ಅದರಲ್ಲೂ ಕ್ರಿಯಾಶೀಲ ಮತ್ತು ಯುವಕರಿಗೆ ಆದ್ಯತೆ ನೀಡಲು ಈಗಾಗಲೇ ರೂಪುರೇಷೆ ಕೂಡ ಸಿದ್ಧವಾಗುತ್ತಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಪುನರಚನೆಯಾಗಿತ್ತು. ಥೇಟ್ ಅದೇ ಮಾದರಿಯಲ್ಲಿ ರಾಜ್ಯ ಸಂಪುಟಕ್ಕೂ ಸರ್ಜರಿ ಮಾಡೋ ಸಿದ್ಧತೆ ನಡೆಯುತ್ತಿದೆಯಂತೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಅನೇಕ ಹಳಬರು ಅಥವಾ ಹಿರಿಯರನ್ನ ಕೈಬಿಟ್ಟಲ್ಲಿ ಅದು ಮುಂಬರೋ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹಾಗೂ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಿವೆ. ಜೊತೆಗೆ ಯಡಿಯೂರಪ್ಪ ಅವರನ್ನ ಇಟ್ಕೊಂಡು ಬದಲಾವಣೆ ಮಾಡಿದ್ದಲ್ಲಿ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ಅವರನ್ನು ಕೈಬಿಟ್ಟು ಇತರೆ ಹಳಬರಿಗೂ ಸಂಪುಟದಿಂದ ಕೋಕ್ ನೀಡಿದಲ್ಲಿ ಅದು ಪಕ್ಷದ ಸಂಘಟನೆಗೆ ದೊಡ್ಡ ಏಟು ನೀಡಬಹುದು ಅನ್ನೋ ಆತಂಕವು ರಾಜ್ಯ ಬಿಜೆಪಿಯ ಆಂತರಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಆದರೆ ಈ ಎಲ್ಲ ಲೆಕ್ಕಾಚಾರಗಳು BSY ನಾಯಕತ್ವದ ಮೇಲೆಯೇ ನಿಂತಿರೋದು ವಿಶೇಷ. ಹೀಗಾಗಿ ವಲಸಿಗ ಸಚಿವರು ಒಂದಾಗಿ ಗುಪ್ತ ಮೀಟಿಂಗ್ಗಳನ್ನು ನಡೆಸುತ್ತಿದ್ದಾರೆ. ಇನ್ನು ವಲಸೆ ಸಚಿವರ ಸಭೆ ನಡೆಸಿದ ಬೆನ್ನಲ್ಲೇ ಸಿಎಂ ಆಪ್ತರೂ ಸಹ ಸಭೆ ನಡೆಸಿದ್ದಾರೆ. ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ರೇಣುಕಾಚಾರ್ಯರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಿಎಂ ಬದಲಾವಣೆ ಆದ್ರೆ ಮುಂದೆ ಏನಾಗಬಹುದು, ನಮ್ಮ ಟೀಮ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸಿಎಂ ಬದಲಾವಣೆ ವದಂತಿ ಬಗ್ಗೆ ಮಾತನಾಡಿದ ರೇಣುಕಾಚಾರ್ಯ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಎಂದಿದ್ದಾರೆ. BSYಗೆ ಎಲ್ಲಾ ಸಮುದಾಯದ ಬೆಂಬಲವಿದೆ, ಹೀಗಾಗಿ ಯಡಿಯೂರಪ್ಪ ಅವರೇ ಸಿಎಂ ಆಗಿರ್ತಾರೆ ಎಂದಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ BC ಪಾಟೀಲ್ ಹಾಗೂ R ಅಶೋಕ್ ಸಹ ಸಿಎಂ ಬದಲಾವಣೆ ಆಗಲ್ಲ ಎಂದಿದ್ದಾರೆ. ದೆಹಲಿಯಲ್ಲಿ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ಪ್ರಧಾನಮಂತ್ರಿಗಳೆಲ್ಲರನ್ನು ಭೇಟಿ ಮಾಡಿ ಎಲ್ಲ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದರೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಯಡಿಯೂರಪ್ಪನವರು ನಮ್ಮ ನಾಯಕರಾದರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಬಿಜೆಪಿ ನಾಯಕತ್ವ ಬದಲಾವಣೆ ವದಂತಿ ಜೋರಾಗಿ ಕೇಳಿ ಬರ್ತಿದ್ದಂತೆ ಸಿಎಂ ಭೇಟಿ ಮಾಡಿದ್ದ ಸಚಿವರೆಲ್ಲ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡಬಾರದು ಅಂತಿದ್ದಾರೆ. ಆದರೆ ಮುರುಗೇಶ್ ನಿರಾಣಿ, ಬಸವರಾಜ ಬೊಮ್ಮಾಯಿ, ಸೋಮಣ್ಣ, ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಹೀಗೆ ಹಲವು ನಾಯಕರು ನೋ ರಿಯಾಕ್ಷನ್ ಅಂತಿದ್ದಾರೆ. ಇತ್ತ ಸ್ವಾಮೀಜಿಗಳು ಕೂಡ ಸಿಎಂ BSY ಬೆನ್ನಿಗೆ ನಿಂತಿದ್ದಾರೆ. ಮಂಗಳವಾರ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ 35ಕ್ಕೂ ಹೆಚ್ಚು ಮಠಾಧೀಶರು ಸಿಎಂ ನಿವಾಸಕ್ಕೆ ಆಗಮಿಸಿದ್ರು. ಈ ವೇಳೆ ಮಹತ್ವದ ಚರ್ಚೆ ನಡೆಸಿದ್ದು ಯಡಿಯೂರಪ್ಪನವರೇ ಪೂರ್ಣಾವಧಿ ಸಿಎಂ ಆಗಬೇಕು ಅಂತ ಒತ್ತಡ ಹೇರಿದ್ದಾರೆ. ಈ ಮೂಲಕ ಯಡಿಯೂರಪ್ಪಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ಶ್ರೀಗಳು ಒಂದಾಗಿದ್ದಾರೆ. ಅವರನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ವಿಚಾರ ಬಹುತೇಕ ನಾಡಿನಾದ್ಯಂತ ಇರುವಂತ ಬಹುತೇಕ ಎಲ್ಲ ಮಠಾಧೀಶರು, ಇನ್ನೂ ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ಪಕ್ಷದವ್ರದ್ದು ಕೂಡ ಆಶಯ ಆಗಿದೆ. ಯಡಿಯೂರಪ್ಪನವರು ಒಬ್ಬ ಧೀಮಂತ ವ್ಯಕ್ತಿತ್ವ ಉಳ್ಳಂತ ಒಬ್ಬ ರಾಜಕೀಯ ವ್ಯಕ್ತಿಗಳು. ಹಳೆಬರನ್ನ ತೆಗಿಬೇಕು, ಹೊಸಬರನ್ನ ತಗೋಬೇಕು ಅನ್ನುವಂತ ವಿಷಯ ಇದಕ್ಕೆ ನಾವು ಒಪ್ಪುವುದಿಲ್ಲ, ನಮ್ಮ ಸಮುದಾಯನೂ ಒಪ್ಪುವುದಿಲ್ಲ. ಒಂದು ಪಕ್ಷದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಅವರನ್ನ ತೆಗೆಯುವಂತ ಪ್ರಸಂಗ ಬಂತು ಅಂದ್ರೆ ಮುಂದೆ ಬಿಜೆಪಿಯಲ್ಲಿ ಬಹಳಷ್ಟು ಒಂದು ಕಷ್ಟವನ್ನು ಅನುಭವಿಸುವಂತ ಸ್ಥಿತಿಯನ್ನು ಬರಬಹುದು.
ಹೀಗೆ ಒಂದು ಕಡೆ ಸ್ವಾಮೀಜಿಗಳು ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡುತ್ತಿದ್ರೆ, ಕಳೆದ ಸೋಮವಾರ ವಾರಣಾಸಿಗೆ ಹೋಗಿದ್ದ ಮುರುಗೇಶ್ ನಿರಾಣಿ ಇದೇ ವಿಷಯವಾಗಿ ಹೈಕಮಾಂಡ್ ನಾಯಕರೊಬ್ಬರನ್ನ ಭೇಟಿ ಮಾಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮಂಗಳವಾರ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ ನಿರಾಣಿ ಸಿಎಂ ಜೊತೆ ಮಹತ್ವದ ಚರ್ಚೆ ನಡೆಸಿದ್ರು. ಇದು ತೀವ್ರ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಆಗಸ್ಟ್ 6ಕ್ಕೆ ಕ್ಲೈಮ್ಯಾಕ್ಸ್ ಶಿಫ್ಟ್ ಆಯ್ತಾ? ಹೈಕಮಾಂಡ್ ನಾಯಕರು ಸಿಎಂ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ತುಟಿ ಬಿಚ್ಚದಿದ್ರು ಈ ವದಂತಿ ಹೆಚ್ಚಾಗ್ತಾ ಇರೋದು ಯಾಕೆ? 130 ಕ್ಷೇತ್ರಗಳಿಗೆ ಸಿಎಂ ಬಿಎಸ್ವೈ ಭರಪೂರ ಕೊಡುಗೆ ಕೊಟ್ಟಿದ್ಯಾಕೆ? ಲಾಸ್ಟ್ ಶಿಕಾರಿಗೆ ಸಜ್ಜಾದ್ರ ಸಿಎಂ? ಆ ರಣರೋಚಕ ಸ್ಟೋರಿಯನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್. ನಾಯಕತ್ವ ಬದಲಾವಣೆ ಬಗ್ಗೆ ದಿಲ್ಲಿ ನಾಯಕರು ಒಂದೇ ಒಂದು ಮಾತನ್ನು ಹೇಳಿಲ್ಲ. ಹೀಗಿದ್ರೂ ಈ ಬಗ್ಗೆ ವದಂತಿ ಜೋರಾಗ್ತಾನೆ ಇದೆ. ಇದರ ಮಧ್ಯೆ ಬಿಎಸ್ವೈ ನಡೆ ಕೂಡ ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಆಗಸ್ಟ್ 6ಕ್ಕೆ ಈ ಪೊಲಿಟಿಕಲ್ ಹೈ ಡ್ರಾಮಾಕ್ಕೆ ತೆರೆ ಬೀಳತ್ತಾ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯಡಿಯೂರಪ್ಪ ರಾಜ್ಯ ಸರ್ಕಾರದ ರಾಜಾಹುಲಿ. ಯಡಿಯೂರಪ್ಪ ಬದಲಾಗ್ತಾರೆ, ಆ ಜಾಗದಲ್ಲಿ ಮತ್ತೊಬ್ಬರು ಬಂದು ಕೂರ್ತಾರೆ ಅನ್ನೋ ವದಂತಿ ಕಳೆದ 3 ದಿನಗಳಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾನೆ ಇದೆ. ಆದ್ರೆ ಯಡಿಯೂರಪ್ಪ ಮಾತ್ರ ಈ ವದಂತಿಯನ್ನ ಕಿವಿಗೆ ಹಾಕಿಕೊಳ್ಳದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ನಡುವೆ ಲಿಂಗಾಯತ ಸಮುದಾಯದ ಮುಖಂಡರು ಹಾಗೂ ಮಠಾಧೀಶರು ಬಹಿರಂಗವಾಗಿ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಲ್ಲುತ್ತಿದ್ದಾರೆ. ಯಾವುದೇ ಪರಿಸ್ಥಿತಿ ಒಳಗೆ ಯಡಿಯೂರಪ್ಪನವರ ಬದಲಾವಣೆ ಅನ್ನುವಂಥದ್ದು ಆಗಿದ್ದೇ ಕರೆ ಆದರೆ ಬಹುಶಃ ಕರ್ನಾಟಕದಲ್ಲಿ ಬಿಜೆಪಿ ಸರ್ವನಾಶ ಆಗುತ್ತೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹೇಳಿದ್ರಲ್ಲ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದ್ದನ್ನ, ಯಡಿಯೂರಪ್ಪನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಬಹುಶಃ ಕರ್ನಾಟಕದಲ್ಲಿ ಬಿಜೆಪಿ ಸರ್ವನಾಶವಾಗುತ್ತೆ ಅನ್ನೋ ಸುಳಿವು ನೀಡಿದ್ದಾರೆ. ಇವರಷ್ಟೇ ಅಲ್ಲ, ವೀರ ಸೋಮೇಶ್ವರ ಸ್ವಾಮೀಜಿ, ಶ್ರೀಶೈಲ ಪೀಠದ ಡಾಕ್ಟರ್ ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಚಿತ್ರದುರ್ಗ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣ ಸ್ವಾಮೀಜಿಗಳು ಕೂಡ ಬಹಿರಂಗವಾಗಿ ಯಡಿಯೂರಪ್ಪ ಅವರ ಪರ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ಇದೇ ಜುಲೈ 26ರಂದು 2 ವರ್ಷ ಪೂರೈಸಲಿದೆ. ಈ ಹಿನ್ನೆಲೆಯಲ್ಲಿ ಬಿಎಸ್ವೈ ಜುಲೈ 16ರಂದು ದಿಲ್ಲಿಗೆ ಭೇಟಿ ನೀಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ ವೇಳೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿರಬಹುದು. ಸಿಎಂ ಹುದ್ದೆ ತ್ಯಜಿಸಲು ಸಿದ್ಧರಾಗಿ ಅಂತ ಸೂಚಿಸಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಸಿಎಂ ಬಿಎಸ್ವೈ ದಿಲ್ಲಿ ಭೇಟಿ ಬಳಿಕ ನಗ್ನಗ್ತಾನೆ ಹೊರಗೆ ಬಂದಿದ್ರು. 2 ವರ್ಷ ಪೂರೈಸಿದ ಹಿನ್ನೆಲೆ ವರಿಷ್ಠರು ಬಿಎಸ್ವೈ ಆಡಳಿತದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿರಲೂಬಹುದು. ಈ ಹಿಂದೆಯೂ ಅನೇಕ ನಾಯಕರು ದಿಲ್ಲಿಗೆ ದಂಡಯಾತ್ರೆ ಮಾಡಿದ್ದಾಗೆಲ್ಲ ಬಿಎಸ್ವೈ ಪದಚ್ಯುತಿಯಾಗುತ್ತೆ, ಅಧಿಕಾರದಿಂದ ಕೆಳಗಿಳಿತಾರೆ ಎನ್ನಲಾಗ್ತಿತ್ತು. ಆದರೆ ಅದೆಲ್ಲವೂ ಊಹಾಪೋಹಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಈಗ ಸಿಎಂ ಬಿಎಸ್ವೈ ದಿಲ್ಲಿ ಯಾತ್ರೆ ಬಳಿಕ ಹಲವು ಬದಲಾವಣೆ ಆಗ್ತಿದ್ದು ನಾಯಕತ್ವ ಬದಲಾವಣೆಗೆ ಪುಷ್ಟಿ ಕೊಡುವಂತಿದೆ. ಇದಷ್ಟೇ ಅಲ್ಲ, ದಿಲ್ಲಿಗೆ ಹೋಗಿ ಬಂದ ಮೇಲೆ ಸಿಎಂ ಬಿಎಸ್ವೈ ಜುಲೈ 25ರಂದು ಬಿಜೆಪಿ ಶಾಸಕರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಅನಂತರ ಜುಲೈ 26ರಂದು ಶಾಸಕಾಂಗ ಪಕ್ಷದ ಸಭೆ ನಡೆಸಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಎಲ್ಲ ವಿಚಾರಗಳು ನಾಯಕತ್ವ ಬದಲಾವಣೆಗೆ ಪುಷ್ಟಿ ನೀಡುವ ರೀತಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಒಂದು ವೇಳೆ ಹೈಕಮಾಂಡ್ ನಾಯಕರು ಸಿಎಂ ನಾಯಕತ್ವ ಬದಲಾವಣೆ ಬಗ್ಗೆ ಮನಸ್ಸು ಮಾಡಿದ್ರೆ ಆತುರಾತುರವಾಗಿ ನಿರ್ಧಾರ ಕೈಗೊಂಡು ಪ್ರಬಲ ಲಿಂಗಾಯತ ಸಮುದಾಯದ ಅವಕೃಪೆಗೆ ತುತ್ತಾಗೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ. ಈ ಎಲ್ಲ ಬೆಳವಣಿಗೆಗಳ ಫಲಿತಾಂಶಕ್ಕಾಗಿ ಆಗಸ್ಟ್ ಮೊದಲ ವಾರದವರೆಗೆ ಅಂದ್ರೆ 6ನೇ ತಾರೀಕಿನವರೆಗೂ ಕಾಯಬೇಕಾಗಬಹುದು ಎನ್ನಲಾಗುತ್ತಿದೆ. 130 ಕ್ಷೇತ್ರಗಳಿಗೆ ಸಿಎಂ ಭರಪೂರ ಕೊಡುಗೆ. ಬಿಎಸ್ವೈ ನಾಯಕತ್ವ ಬದಲಾವಣೆ ವದಂತಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದ್ದಂತೆ ಸಿಎಂ ಬಿಎಸ್ವೈ ರಾಜ್ಯದ 130 ವಿಧಾನಸಭಾ ಕ್ಷೇತ್ರಗಳಿಗೆ ಭರಪೂರ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ತಡೆಯಲಾಗಿದ್ದ 1277 ಕೋಟಿ ರೂಪಾಯಿ ಅನುದಾನವನ್ನ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಹಂಚಿಕೆ ಮಾಡಿದ್ದಾರೆ. ವಿಶೇಷ ಏನೆಂದ್ರೆ ಕೆಲ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಸಿಎಂ ಕುಮಾರಸ್ವಾಮಿ, ಅರವಿಂದ್ ಬೆಲ್ಲದ್, ಯತ್ನಾಳ್, ಮುರುಗೇಶ್ ನಿರಾಣಿ ಕ್ಷೇತ್ರಗಳಿಗೆ ಅನುದಾನ ರಿಲೀಸ್ ಆಗಿಲ್ಲ. ಬಿಎಸ್ವೈ ಈ ನಿರ್ಧಾರಕ್ಕೆ ಕೈ ಹಾಕಿರೋದು ಕೂಡ ಈ ತಿಂಗಳಾಂತ್ಯಕ್ಕೆ ಏನೋ ಮಹತ್ತರ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆಗೆ ಪುಷ್ಟಿ ನೀಡುತ್ತಿದೆ. ಇನ್ನು ಯಡಿಯೂರಪ್ಪನವರು ದೆಹಲಿಯಿಂದ ವಾಪಸ್ಸಾದ ಬಳಿಕ ಸಿಎಂ ಬದಲಾವಣೆ ಮಾತೇ ಇಲ್ಲ ಅಂತ ಹೇಳಿದ್ರು. ಅನಂತರ ತಮ್ಮ ಪಾಡಿಗೆ ಎಂದಿನಂತೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನಹರಿಸಿ ಕೆಲಸ ಮಾಡುತ್ತಿದ್ದಾರೆ. ದೆಹಲಿ ಭೇಟಿಯ ಗುಟ್ಟನ್ನ ಯಾರೊಬ್ಬರ ಬಳಿಯೂ ಬಿಟ್ಟುಕೊಡದೆ ಸಹಜವಾಗಿಯೇ ನಡೆದುಕೊಳ್ಳುತ್ತಿದ್ದಾರೆ. ಸತತ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಪರಿಶೀಲನಾ ಸಭೆಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಹಲವು ಅನುಮಾನಗಳನ್ನು ಹುಟ್ಟು ಹಾಕುತ್ತಿದೆ. ಆದರೆ ಇದರ ಮಧ್ಯೆಯೂ ಸಚಿವ ಮುರುಗೇಶ್ ನಿರಾಣಿ ಪದೇ ಪದೇ ದಿಲ್ಲಿಗೆ ಹೋಗಿ ಬರ್ತಿರೋದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುತ್ತಿರೋದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಸಿಎಂ ಬದಲಾವಣೆ ಗಾಳಿ ಜೋರಾಗಿ ಬೀಸುತ್ತಿದ್ದಂತೆ ಮುಂದಿನ ಸಿಎಂ ಯಾರು ಅನ್ನೋ ರೇಸ್ನಲ್ಲಿ ಸಚಿವ ಮುರುಗೇಶ್ ನಿರಾಣಿ ಹೆಸರು ಕೇಳಿ ಬರ್ತಿದೆ.
ಈ ಬಗ್ಗೆ ಮಾತನಾಡಿದ ಯತ್ನಾಳ್ ನಿರಾಣಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ನಿರಾಣಿ ಬಳಿ ಸಿಡಿಗಳಿವೆ, ಈ ಬಗ್ಗೆ ಸಿಬಿಐ ತನಿಖೆ ಮಾಡಿಸಬೇಕು ಅಂತ ಕಿಡಿಕಾರಿದ್ದಾರೆ. ಈಗ ರಾಜಕಾರಣ ಹೆಂಗಾಗ್ಬಿಟ್ಟಿದಂದ್ರೆ ಸಿಡಿ ಕೋಟ ಅಂತ ಹೇಳಿದ್ದೆ ನಾ ಸಂಕ್ರಮ ದಿವಸ ಸತ್ಯ ಆಯ್ತು. ಸಿಡಿ ಅನೇಕ ಮಠಾಧೀಶರು ನೋಡ್ಯಾರ, ಕೆಲವೊಂದು ಮಠಾಧೀಶರು ಕಣ್ಣು ಮುಚ್ಕೊಂಡಾರ ಸಿಡಿ ನೋಡಿ, ಕೆಲವೊಂದು ಮಠಾಧೀಶರು ಅದನ್ನ ಅತ್ಯಂತ ಸಂತೋಷದಿಂದ ನೋಡ್ಯಾರ. ಈಗ ಆ ಮಠಾಧೀಶರು ಬ್ಯಾಟಿಂಗ್ ಮಾಡ್ಲಕತ್ತಾರ ಯಾರು. ಇವತ್ತೇನು ಮುಖ್ಯಮಂತ್ರಿ ಸಲುವಾಗಿ ಅವರೇನು ಬಹಳ ದೊಡ್ಡ ಲಾಬಿ ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ. ಅವ್ರ ಬಳಿ ಸಿಕ್ಕಾಪಟ್ಟೆ ರೊಕ್ಕ ಇದೆ, ಎಲ್ಲರನ್ನೂ ಖರೀದಿ ಮಾಡ್ತೀನಿ, ಎಲ್ಲರಿಗೂ ಏನು ಬೇಕಾದ ಕೊಡ್ತೀನಿ. ಆದರೂ ಸಿಎಂ ಆಪ್ತಬಣ ಮಾತ್ರ ಸಿಎಂ ನಾಯಕತ್ವ ಬದಲಾವಣೆಯೇ ಇಲ್ಲ, ಹೈಕಮಾಂಡ್ ನಾಯಕರು ಇಂಥ ಯಾವ ಮಾತನ್ನು ಹೇಳಿಲ್ಲ ಅಂತ ಹೇಳಿ ಸಿಎಂ ವಿರೋಧಿ ಬಣಕ್ಕೆ ಟಕ್ಕರ್ ಕೊಡ್ತಾನೆ ಇದೆ. ಹೀಗಾಗಿ ಸಿಎಂ ನಾಯಕತ್ವ ಬದಲಾವಣೆಯ ವದಂತಿ ಮುಂದೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಆಗಸ್ಟ್ ಮೊದಲ ವಾರದವರೆಗೆ ಕಾಯಲೇಬೇಕು. ಸಿಎಂ ನಾಯಕತ್ವ ಬದಲಾವಣೆ ವದಂತಿಗೆ ಜುಲೈ ಅಂತ್ಯದಲ್ಲೇ ತೆರೆ ಬೀಳುತ್ತಾ ಅಥವಾ ಆಗಸ್ಟ್ 6ರವರೆಗೂ ಮುಂದುವರಿಯುತ್ತಾ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.